ಬೆಳಗ್ಗೆ ಎದ್ದು ಫುಲ್ಲು ರೆಡಿ ಆಗಿದ್ದೀನಿ. ಫಸ್ಟ್ ಹೋಗೋಣ ಗ್ಯಾಸ್ಗೆ. ಗ್ಯಾಸ್ ಖಾಲಿ ಆಗಿಬಿಟ್ಟಿದೆ. 2 ಪಾಯಿಂಟ್ ಇದೆ. ಫಸ್ಟು ಗ್ಯಾಸ್ ಹಾಕ್ಸ್ಕೊಳ್ಳೋಣ. ವೆಲ್ಕಮ್ ಟು ಮೈ ಡೈಲಿ ವ್ಲಾಗ್. ಒಂದೇ ಒಂದು ಗಾಡಿ ಇದೆ, ಅಷ್ಟೊಂದು ರಶ್ ಇಲ್ಲ. ಹಾಕ್ಸ್ಕೊಬಿಡೋದು ಫುಲ್. ಇವಾಗ ಸಖತ್ತಾಗಿದೆ. ಪ್ರೆಷರು 212. ಈಗ ಖಾಲಿ ಹಾಕ್ಬಿಟ್ಟಿದೆ. $302. ಗಲೀಜ್ ಹಾಕ್ಬಿಟ್ಟಿದೆ, ಕ್ಲೀನ್ ಮಾಡ್ಕೊಳ್ಳೋಣ. ಫೈನಲಿ ಮುಗೀತು ಅಷ್ಟೇ. ಎಲ್ಲ ವರ್ಷಾಯ್ತು. ಇವಾಗ ಡ್ಯೂಟಿ ಆನ್ ಮಾಡ್ಕೊಳ್ಳೋಣ. ಹೂ ಬರಮ್ಮ, ಅನಾಗಮ್ಮ. ಇರಮ್ಮ, ನೀನು ವೆಹಿಕಲ್ ಕೇಳ್ತೀಯ. ನನ್ನ ಹತ್ರ ಇರೋದು ಇವಾಗ ಒಂದೇ ವೆಹಿಕಲ್ ಹೊಡೆದಿದ್ದೀನಿ. ಹೋಗಿದ್ದೀನಿ. ರ್ಯಾಪಿಡೋ ಆನ್ ಮಾಡೋಣ. ಯಾಕಂದರೆ ನಿನ್ನೆ $100 ಕಟ್ಟಿದ್ದೀನಿ. ಮುಕ್ಳಿ ಉರಿತದೆ. ಕೋರಮಂಗಲ್, ಲಾಂಗ್ ಮಂಗಲ್ ಅದು. ಎಲ್ಲ ಎಂಟ್ರಾನ್ ಸಿಟಿ. ಇದೇ ಹೊತ್ತುಗೋಣ. ಎಲೆಕ್ಟ್ರಾನ್ ಸಿಟಿ ಎತ್ತಿದೆ. ಪಿಕಪ್ 2 ಕಿಲೋಮೀಟ್ರು. ಇರೋಣ, ಜಾಸ್ತಿ ಇದೆಯಲ್ಲ ಗುರು ಇದು. 2 ಇದೆ. 2 ಕಿಲೋಮೀಟ್ರ್ ಬೇಡ, ಲಾಂಗ್ ಎತ್ಕೊಳ್ಳೋಣ. ಯಾಕಂದರೆ ಹೋಗೋಷ್ಟಲ್ಲೇ ಕ್ಯಾನ್ಸಲ್ ಮಾಡ್ತಾ ಇವರು. ರ್ಯಾಪಿಡೋ. ಆನಾಗಮ್ಮ. ವೆರಿ ಗುಡ್. ರ್ಯಾಪಿಡೋ. ಫಸ್ಟ್ ಡ್ರಾಪ್ ಬಂದ್ಬಿಟ್ಟು ಇವಾಗ ಜಿಗ್ನಿ ಇಂಡಸ್ಟ್ರಿಯಲ್ ಏರಿಯಾ ಡ್ರಾಪ್ ಮಾಡಿದೆ. ಇವಾಗ ಇಲ್ಲಿಂದ ಹೋಗೋಣ DLFಗೆ. ಯಾಕಂದರೆ ಅದು ಒಂದೇ ಇರೋದು ಅಪಾರ್ಟ್ಮೆಂಟು, ಅಲ್ಲಿಂದಾನೇ ಬೀಳೋದು. ಇಲ್ಲ ಅಂದರೆ ಮಲ್ಕೋಬೇಕು. ಹೋಗೋಣ ಇವಾಗ DLF ಕಡೆ. ಇಲ್ಲಿ ರೋಡ್ಗಳು ಬೇರೆ ಹಾಳಾಗ್ಬಿಟ್ಟವೆ. ಕಾರ್ ತಗೊಳ್ಳೋಣ ಅನ್ಕೊಂಡೆ, ಅದ್ರ ಅಮೌಂಟ್ ಜಾಸ್ತಿ ಇತ್ತದು. ಅದಕ್ಕೋಸ್ಕರ ಕ್ಯೂಟ್ ತಗೋಬಿಟ್ಟೆ. ನೋಡಿ, ಈ ತರ ರೋಡಲ್ಲಿ ಥಾರ್ ಇರಬೇಕು. ಈ ತರ ಇದಾವೆ ಗಾಡಿ, ಫುಲ್ಲು ಡ್ಯಾನ್ಸ್ ಆಡ್ಬಿಡುತ್ತೆ. ಇವಾಗ ಬಂದೆ DLF ಅಪಾರ್ಟ್ಮೆಂಟ್ ಹತ್ರ, ಜಿಗ್ನಿ. ಇಲ್ಲಿಂದ ಎಷ್ಟೊತ್ತಿಗೆ ಬೀಳುತ್ತೋ ಗೊತ್ತಿಲ್ಲ. ಒಟ್ನಲ್ಲಿ ಬಿದ್ದೇ ಬೀಳುತ್ತೆ 100%. ಅಂದ್ರೆ ಕಾಯ್ಬೇಕು, ತಾಳ್ಮೆ ಇರಬೇಕು. ನಿಧಾನವೇ ಪ್ರಧಾನ. ಕೋರಮಂಗಲದಲ್ಲಿ ಇದಾಗಿರೋದು ಆಕ್ಸಿಡೆಂಟು. ಯಾರ್ದು ತಪ್ಪು ಅಂತ ಗೊತ್ತಿಲ್ಲ. ಪಾಪ ಆಟೋ ಫುಲ್ಲು ಬೆಂಡಾಗ್ಬಿಟ್ಟೈತೆ. ಮುಂದೆ ಬಸ್ಸು ಐತೆ. ಆದರೆ ಇದು ಯಾವ ಥರ ಆಗಿದೆ ಅಂತಲೇ ಗೊತ್ತಿಲ್ಲ. ಇದು ಜಸ್ಟ್ ಇವಾಗ ಆಗಿರೋದು ಕೋರಮಂಗಲದಲ್ಲಿ. ಅಯ್ಯೋ ಪಾಪ, ಈ ಥರ ಆದರೆ ತುಂಬ ಕಷ್ಟ. ಬರೀ ಆಟೋಗಳೇ ಆಕ್ಸಿಡೆಂಟ್ ಆಗ್ತಾ ಇದ್ದಾವೆ ಈ ವರ್ಷ. ಅದೇನೋ ಗೊತ್ತಿಲ್ಲ. 11:15 ಆಯಿತು, ಡ್ಯೂಟಿನೇ ಬೀಳ್ತಾ ಇಲ್ಲ. ನಾ ಇಲ್ಲೇ ಇದ್ದೀನಿ. ಡ್ಯೂಟಿ ಅಂತೂ ಬೀಳ್ತಾ ಇಲ್ಲ. $40 ಕೊಟ್ಬಿಟ್ಟು ಮಿರರ್ ತಗೊಂಡಿದ್ದೆ, ಚಿಕ್ಕವು. ಇದರ ಫಿಟ್ ಮಾಡೋಣ. ತೆಗೆದೆ ಕವರು. ಇವಾಗ ಈಗ ಎಲ್ಲ ಕಾಣ್ತಾ ಇದೆ. ಸಖತ್ತಾಗಿ ಕಂಡ್ಕೊಬಿಡ್ತು. ಇವಾಗ ಇನ್ನೊಂದು ಕಡೆದು ಆ ಕಡೆ ಕ್ಲೀನ್ ಆಗಿತ್ತು, ಈ ಕಡೆ ಲೈಟಾಗಿ ಗಲೀಜಾಗಿದೆ. ಒರೆಸ್ಕೊಳ್ಳೋಣ. ಒರೆಸ್ಕೊಂಬಿಟ್ಟು
ಕೀ ಅಂತ ಫಿಟ್ ಮಾಡ್ಬಿಡೋದು. ಒರೆಸ್ಕೊಂಡೆ. ಇವಾಗ ಇದ್ರದ್ದು ಇದು ತೆಗೆದು ಬಿಡೋದು. ರ್ಯಾಪ್ ಈಗ ಇಲ್ಲಿ ಈ ಮೂಲೆಯಲ್ಲಿ ಹಿಂಗೆ ಅಂಟಿಸ್ತೀನಿ. ವಾವ್, ಇವಾಗ ಇರುವೆಗಳು, ಹಾವು ಅದೆಲ್ಲ ಕಾಣ್ತವೆ ಇದರಲ್ಲಿ. ಇನ್ನು ಒಂದು ಇರುವೆನೂ ಇದಾಗಲ್ಲ, ಪಚ್ಚಡಿ ಆಗಲ್ಲ. ಇನ್ನು ಚಿಕ್ಕ ಚಿಕ್ಕ ಇರುವೆಗಳು ಕಾಣ್ತವೆ ಈಗ ಆರಾಮಾಗಿ. ಇವಾಗ ಚಿಕ್ಕ ಚಿಕ್ಕದು ಕಾಣುತ್ತೆ. ಏನು ಗೊತ್ತಾ, ಇದರಲ್ಲಿ ದೊಡ್ಡ ದೊಡ್ಡ ಗಾಡಿಗಳು ಕಾಣ್ತವೆ. ಇದರಲ್ಲಿ ರಿಮೋಟ್ ಕಾರ್ಗಳು ಅವ್ರು ಇವ್ರು ಆಟ ಆಡ್ತಾ ಇರುತ್ತಲ್ಲ, ಅದು ಕಾಣಲ್ಲ. ಅದಕ್ಕೋಸ್ಕರ ಇದು ಅಷ್ಟೇ. ಈ ದೊಡ್ಡ ಮಿರರಲ್ಲಿ ಲಾರಿ ಹತ್ರನೇ ಕಾಣ್ತೈತೆ. ಈ ಚಿಕ್ಕ ಮಿರಲ್ಲಿ ಸಿಕ್ಕಾಪಟ್ಟೆ ದೂರ ಕಾಣ್ತೈತೆ. ಅಲ್ಲಿ ಈ ಮಿರರಲ್ಲಂತೂ ಕಾಣ್ತಾನೆ ಇಲ್ಲ. ದೊಡ್ಡ ಮಿರರಲ್ಲಿ, ಚಿಕ್ಕ ಮಿರರಲ್ಲಿ ಅಲ್ಲಿ ಅಷ್ಟು ದೂರ ಕಾಣ್ತಾ ಇದೆ. ಆದರೆ ಅಷ್ಟು ದೂರ ಇಲ್ಲ ಗಾಡಿ. ಅದು ತೋರಿಸ್ತೀನಿ, ಇಲ್ಲೇ ಐತೆ. ಅದ್ರಲ್ಲಿ ಕಾಣ್ತಾ ಇರೋದು ಇದು ಎಷ್ಟು ದೂರ ಕಾಣ್ತೈತೆ ಗೊತ್ತಾ? ಇದ್ರಲ್ಲಿ ಹಿಂಗೆ ಕಾಣ್ತಾ ಇದೆ. ಡ್ಯೂಟಿ ಅಂತೂ ಬೀಳ್ತಾ ಇಲ್ಲ, ಸ್ವಲ್ಪ ರೆಸ್ಟ್ ತಗೊಂಬಿಡೋಣ. ನನಗೆ ದಿಂಬಿಗೆ ನಾನು ಏನು ಮಾಡ್ತೀನಿ ಅಂದರೆ ಹೇಳ್ತೀನಿ ನೋಡಿ. ಇವಾಗ ಈ ಥರ ಹಿಂಗೆ ಲಾಕ್ ಮಾಡ್ಕೋತೀನಿ. ಹಿಂಗೆ ಇಲ್ಲಿಗೆ ಬೇಕಾ, ಹಿಂಗೆ ಅಷ್ಟೇ ಹಿಂಗೆ ಲಾಕ್ ಮಾಡ್ತೀನಿ. ಇವಾಗ ಹಂಗೆ ಗೊತ್ತಾಗಲ್ಲ, ಹಿಂಗೆ ನೋಡೋಣ. ಡೋರ್ ತೆಗಿಬೇಕು ಇವಾಗ. ಕಾಲು ಸ್ಟ್ರೈಟ್ ಮಾಡಕ್ಕೆ. ಇವಾಗ ಹೈಟ್ ಆಯಿತು. ಇವಾಗ ನನ್ನ ದಿಮ್ ರೆಡಿ ಆಯಿತು. ಈಗ ಹಿಂಗೆ ಮೊಬೈಲ್ ಇಟ್ಕೊಂಡು ಹಿಂಗೆ ಮಲ್ಕೊಬಿಡೋದು ಅಷ್ಟೇ. ರೆಸ್ಟು ಲೈಫಲ್ಲಿ ಅದೇ ಬೆಸ್ಟು. ಫ್ಯಾನು ನೀನು ಈ ಕಡೆ ತಿರ್ಗಮ್ಮ. ನೀನು ಮೇಲೆ ಹೋಗ್ಬಿಟ್ಟಿದ್ಯಾ? ಕೆಳಗಡೆ ಮಾಡೋಣ. ಅದು ಈಗ ಆಯಿತು. ಕೆಳಗೆ ಬೇಡ, ಈ ಫ್ಯಾನ್ ಬೇಡ, ನೀನು ಅಲ್ಲೇ ಇರು. ಈ ಫ್ಯಾನ್ ಕಂಪ್ನಿ ಫ್ಯಾನ್ ಆನ್ ಮಾಡ್ತೀನಿ, ಯಾಕಂದರೆ ಕಂಪ್ನಿಯವ್ರಿಗೆ ದುಡ್ಡು ಹೋಯ್ತದೆ ಅಷ್ಟೇ. ಆ ಕಡೆ ಇದೇ ಥರ ಆಗ್ಬಿಟ್ಟವೆ ರೋಡುಗಳು. ಎಂಟ್ರಿ ಮಾಡಿಸ್ಕೊಳ್ಳೋಣ. ವುಡ್ಲ್ಯಾಂಡ್ ಹೈಟ್ಸ್ K051 9513 02 660. हाँ, रैपिडो है K051. ಈ ಅಪಾರ್ಟ್ಮೆಂಟ್ಗಳಲ್ಲಿ ಈ ಥರ ಎಂಟ್ರಿನೂ ಮಾಡಿಸ್ಕೋಬೇಕು. ಇದೇ ಒಂದು ಪ್ರಾಬ್ಲಮ್. ಆದರೆ ಏನು ಮಾಡೋಕ್ಕಾಗಲ್ಲ, ಹೋಗಲೇಬೇಕು. ವುಡ್ಲ್ಯಾಂಡ್ ರೈಟ್ಸ್. मैं कौन सा साइड है? डेड एंड राइट. ओके, हो गया ಫೈನಲಿ. ಇಲ್ಲಿ ಎಂಟ್ರಿ ಆಯಿತು, ಹೋಗ್ತಾ ಇದ್ದೀನಿ ಒಳಗೆ. ಈ ಥರ ಇರ್ಬೇಕು ರೋಡು, ಜೀ ಅಂತ ಹೋಗ್ಬೋದು. ಈ ಥರ ರೋಡಲ್ಲಿ ಒಳ್ಳೆ ಮೈಲೇಜ್ ಕೊಡುತ್ತೆ. ಹಳ್ಳ ದಿನ ರೋಡಲ್ಲಿ ಮೈಲೇಜ್ ಎಲ್ಲಿ ಹೋಗುತ್ತಂತಾನೆ ಗೊತ್ತಿಲ್ಲ. ಸಖತ್ತಾಗಿ ಕಾಣ್ತಾ ಇದೆ ವ್ಯೂ ಮಾತ್ರ.
ನನ್ನ ಕ್ಯಾಮ್ರಾ ಸೂಪರಾ ಇಲ್ಲಾಂದ್ರೆ ವ್ಯೂ ಸೂಪರ್ ಅಂತ ಗೊತ್ತಾಯ್ತಾ ಇಲ್ಲ. ಆದರೆ 15 ಸ್ಪೀಡು, ನಾನು ಆದರೆ 20 ಹೋಗ್ಬಿಟ್ಟಿದ್ದೀನಿ. ಅಲ್ಲಿ ನೋಡಿಲ್ಲ ಬೋರ್ಡು, ಅದಕ್ಕೋಸ್ಕರ. ಕೆ ಟವರ್ ಡೆಡ್ ಆ್ಯಂಡ್ ರೈಟು ಅಂದರು. ಕೆ ಕಾಣ್ತಾ ಇಲ್ಲ ಇಲ್ಲಿ. ಇಲ್ಲಿ ಹೋಗ್ಬೇಕು. ಇಲ್ಲಿ ಬೇರೆ ಎಂಟ್ರಿ ಇಲ್ಲ. भैया के ब्लॉक ये वाला राइट क्या? लेफ्ट ये वाला, वो ब्लू कार दिख रहा है ना, वो वाला ना, इधर ये वाला। ठीक है थैंक यू चिन्ना ಈ ತರ. ಅಯ್ಯಯ್ಯಮ್ಮ, ಕೆ ಬ್ಲಾಕ್. ಕೆ ಬ್ಲಾಕ್ ಹತ್ರ ಬಂದೆ. ಈಗ ಗಾಡಿ ತಿರ್ಗಿಸ್ಕೊಬಿಡೋಣ. ಅದರ ಲಿಫ್ಟ್ ಯಾವ ಕಡೆ ಇದೆ ಅಂತ ಗೊತ್ತಿಲ್ಲ. ಈ ಕಡೆ ಇಲ್ಲೇ ಇದೆ. भैया उधर ही जाना है क्या? ಒಂದೇ ಎಕ್ಸಾಕ್ಟ್ ಲಿಫ್ಟ್ ಹತ್ರ. 600 ರೂಪಾಯಿ ಡ್ಯೂಟಿ ಬಿದ್ದಿತ್ತು, ಮಿಸ್ ಆಗ್ಬಿಡ್ತು ಕೆ ಆರ್ ಪುರಂಗೆ. ಇವಾಗ ಇಲ್ಲಿ ಬನಶಂಕರಿ ಎತ್ಕೊಂಡಿದ್ದೀನಿ ರ್ಯಾಪಿಡೋದಲ್ಲಿ. ಏನು ಮಾಡ್ತೀಯ ಅಂದರೆ ಪಿಕಪ್ ಬಂದ್ಬಿಟ್ಟಿದ್ದೆ, ಅಂದರೆ ಸಿಗ್ತಾ ಇತ್ತು, ಅದು ಆಲ್ರೆಡಿ ತಗೊಂಡ್ಬಿಟ್ಟಿದ್ನಲ್ಲ ಅದಕ್ಕೆ. 45 ನಿಮಿಷ ತೋರಿಸ್ತೈತೆ, 21 ಕಿಲೋಮೀಟ್ರು, ಫುಲ್ಲು ಫ್ರೀ ಇದೆ. ಜಿಗ್ನಿ DLF ಇಂದ ಇಲ್ಲಿಗೆ ಡ್ರಾಪ್ ಮಾಡಿದೆ. ಇವಾಗ ಕೋನ್ಕುಂಟೆ. ಈಗ ಇನ್ನೊಂದು ಬಿದ್ದಿದೆ, ಎಲ್ಲಿಗಂತ ನೋಡೋಣ, ಹೋಗೋಣ. ಇದು ನೋಡಿದ್ರೆ ನೆಟ್ಟೆ ಓಡಲ್ಲ. ಶೆಟ್. ಇಲ್ಲೇ ಹತ್ರನೇ ಇದ್ದಾರೆ, ಹೋಗೋಣ. ಕೋನ್ಕುಂಟೆಯಿಂದ ಮತ್ತೆ ಮಲ್ಲಸಂದ್ರ ಡ್ರಾಪ್ ಮಾಡಿದೆ. ಇದೇ ಲೊಕೇಶನ್, ಇದೇ ಅಪಾರ್ಟ್ಮೆಂಟು. ಹಂಗೆ ಅಲ್ಲೇ ಡ್ರಾಪ್ ಮಾಡಿದ ತಕ್ಷಣನೇ ಪಿಕಪ್ ಸಿಕ್ತು, ಖುಷಿ ಆಯಿತು. ಇಲ್ಲಾಂದರೆ ಮಲ್ಕೋಬೇಕಾಗಿತ್ತು. ಟೈಮ್ ಎಷ್ಟಾಗಿದೆ ಇವಾಗ? 1 ಗಂಟೆ. ಡ್ಯೂಟಿ ಬಿದ್ದಿಲ್ಲ ಅಂದರೆ ನಾನು ಗಂಟೆ ಅಲ್ಲಾಡಿಸ್ಬೇಕು. ಇಲ್ಲಿ ರೆಸ್ಟ್ ಮಾಡೋಕ್ಕೆ ಜಾಗ ಪ್ರಶಾಂತವಾಗಿದೆ, ತಣ್ಣಗಿದೆ, ಸುತ್ತ ಮರಗಳೇ ಇದ್ದಾವೆ. ಹಿಂಗಿರ್ಬೇಕು. ಇಲ್ಲೂ ಮರಗಳೇ, ಇಲ್ಲೂ ಮರ ಸಖತ್ತಾಗಿದೆ, ತಣ್ಣಗಿದೆ. ಇದೇ ತರ ತಣ್ಣಗಿರ್ಬೇಕು. ಬಿಸಿ ಇದ್ರೆ ಎಲ್ಲೆಲ್ಲ ಪ್ರಾಬ್ಲಮ್ಮು, ಮೇನ್ ಅಂತೂ ಕೆಳಗೆ ಪ್ರಾಬ್ಲಮ್ಮು. ಇಲ್ಲೂ ಡ್ಯೂಟಿಗಳು ಬೀಳ್ತಾ ಇಲ್ಲ, ಅದಕ್ಕೆ ಹಿಂಗೆ ಆರಾಮ್ ಮಾಡ್ತಾ ಇದ್ದೀನಿ. ಈ ತರ ಆರಾಮ್ ಇವಾಗ, ಜಾಸ್ತಿ ಹೊತ್ತು ಮಾಡಲ್ಲ ಅದಕ್ಕೆ. ಇಲ್ಲಿ ನೆಟ್ವರ್ಕ್ ಬಂದ್ಬಿಟ್ಟು 4G LTE ತೋರಿಸ್ತಾ ಇದೆ. ಇದನ್ನ ಅವಾಗವಾಗ ರೀಸೆಟ್ ಮಾಡ್ತಾ ಇರ್ತೀನಿ. ನೆಟ್ವರ್ಕ್ ರೀಸೆಟ್ಟು, ಇದಕ್ಕೆ ಹೋಗ್ಬಿಟ್ಟು ರೀಸೆಟ್ ಮೊಬೈಲ್ ಸೆಟ್ಟಿಂಗು. ಓಕೆ, ರೀಸೆಟ್ಟು. ಈಗ ಅಲ್ಲಿ 5G ಬರಬೇಕು ಈ ಥರ ರೀಸೆಟ್ ಮಾಡಿದ್ರೆ. ಅದು ಡ್ಯೂಟಿ ಬೀಳ್ತಾ ಇದೆ, ತೋರಿಸ್ತಾ ಇಲ್ಲ. ಇವಾಗ 5G ಬಂತು. ಈ ಟ್ರಿಕ್ನ ಯೂಸ್ ಮಾಡೋದು ನಾನು. ಇಲ್ಲಿ ಈಗ 5G ಬಂದಿದೆ ಅಷ್ಟೇ. ಇನ್ನೊಂದು ಪ್ರಾಬ್ಲಮ್ ಏನು, ಹಾಟ್ಸ್ಪಾಟು ಮತ್ತೆ ರೀಸೆಟ್ ಆಗಿರುತ್ತೆ. ಅದಕ್ಕೆ ಏನು ಮಾಡಬೇಕು, ಬೇರೆ ಫೋನ್ ಕನೆಕ್ಟ್ ಮಾಡ್ಕೋಬೇಕಲ್ಲ, ಅದಕ್ಕೋಸ್ಕರ ಓಪನಲ್ಲಿ ಇಟ್ಬಿಟ್ಟು ಬಿಟ್ಬಿಡೋದು ಅಷ್ಟೇ. ಇವಾಗ 5G ಬರ್ತಾ ಇದೆ. ಈಗ ಸ್ಪೀಡ್ ಹೆಂಗೆ ಬರುತ್ತಂದ್ರೆ, ಯೂಟ್ಯೂಬ್ ಆನ್ ಮಾಡ್ತೀನಿ, ತಳ್ಳದ್ರ ಮೇಲಕ್ಕೆ ಹೋಗ್ಬೇಕು. ಹಿಂಗೆ ಜೀ ಅಂತ, ಇಲ್ಲಾಂದರೆ ಕಷ್ಟ ಆಗ್ಬಿಡುತ್ತೆ. ಇವಾಗ ಟೈಮು 1:51. ಹೊಟ್ಟೆ ಹಸಿತಾ ಇದೆ, ಊಟ ಮಾಡ್ಕೊಬಿಡೋಣ.
ಫೈನಲಿ ನಂದು ಊಟ ಆಯ್ತು. ಇವಾಗ ಮಲ್ಕೊಳ್ಳೋಣ ಬನ್ನಿ. ಹಾ ಅಲ್ಲಲ್ಲ ನೋಡಿ, ಡ್ಯೂಟಿ ಅಂತೂ ಬಿದ್ದಿಲ್ಲ, ಮಲಗಿ ಮಲಗಿ ಸಾಕಾಯ್ತು. ಇವಾಗ ಟೈಮ್ ಬಂದ್ಬಿಟ್ಟು 4:28. ಸೊಳ್ಳೆಗಳು ಹೆಂಗ್ ಕಚ್ಚಿದಾವ ಅಂದ್ರೆ ಇಲ್ಲಿ ಕಚ್ಚವೆ, ಕಾಲ ಹತ್ರ ಕಚ್ಚವೆ. ಬಾಬಾ ಈ ಥರ ಬೊಬ್ಬೆನೆ ಬರ್ಸ್ಬಿಟ್ಟು ಸೈಕೋ ಸೊಳ್ಳೆ ನನಗೆ ಕಚ್ಬೇಕಾ ಇಲ್ಲಿ? ಇನ್ನ ಇಲ್ಲೇ ಇದೀನಿ, ಇದೇ ಪ್ಲೇಸ್ ಹತ್ರ ಇದ್ದಿದೆ ಡ್ಯೂಟಿ. ನೀಲ್ಸಂದ್ರಕ್ಕೆ ಪಿಕಪ್ ಹೆಂಗ್ ತೋರಿಸ್ತೈತೆ ಅಂದ್ರೆ ಹಿಂಗ್ ಬರ್ಬೇಕಂತೆ. ಹಂಗಲ್ಲ, ಹಿಂಗೆ ಹೋಗ್ಬಿಡ್ತೀನಿ. ಇವಾಗ ಟೈಮ್ ಬಂದ್ಬಿಟ್ಟು 6:15. ಅಲ್ಲಿಂದ 1.5 ಅವರ್ ಹಿಡೀತು ಕೆಂಗೇರಿಯಿಂದ ವಿವೇಕ್ ನಗರ್ಗೆ ಡ್ರಾಪ್ ಮಾಡಿದ್ದೀನಿ. ಇವಾಗ ಇದೇ ಲೊಕೇಶನ್. ಡ್ಯೂಟಿನ ಎಂಡ್ ಮಾಡೋಣ. ಕ್ಯಾಶ್ ಕಲೆಕ್ಟ್ ಆಗಿದೆ. ಇವಾಗ ಇಲ್ಲಿಂದ ಮನೆ ಕಡೆ ಹಾಕೊಂಡು ಹೋಗ್ಬೇಕು. ಎಲ್ಲೋಯ್ತು? ಗೋಟು ಆನ್ ಮಾಡ್ಕೊಂಡೆ. ನೋಡೋಣ ಗೋಟು ಯಾವ ಕಡೆ. ಗೋಟು ಹಾಕಿದ್ದೀನಿ, ಆದ್ರೆ ಗೋಟು ಕಡೆ ಕೊಡಲ್ಲ, ಬೇರೆ ಕಡೆ ಕೊಡುತ್ತೆ. ನೋಡೋಣ. ಆದ್ರೂ 1.6 ಪಿಕಪ್. ಸಾರಿ, ದೂರವಾಣಿ ನಗರ್, ಕಸ್ತೂರಿ ನಗರ್, ಜಾಳಲ್ಲಿ. ಆ ಕಡೆ ಎಲ್ಲ ಹೋಗಲ್ಲ ಇವಾಗ. ನೋಡೋಣ. ಗಾಡಿಯಲ್ಲಿ ಎನಿ ಟೈಮ್ ಪೆಟ್ರೋಲ್ ಇರಬೇಕು. ಇವಾಗ ರನ್ನಿಂಗ್ ಅಲ್ಲಿ ಪೆಟ್ರೋಲ್ ಕನೆಕ್ಟ್ ಆಗಿದೆ, ಅವಾಗೆ ಮೈಲೇಜ್ ಜಾಸ್ತಿ ಕೊಡೋದು. ಇಲ್ಲಾಂದ್ರೆ ಬರೀ CNG ಆದ್ರೆ ಮೈಲೇಜ್ ಕೊಡಲ್ಲ. ಅದಕ್ಕೋಸ್ಕರ ವಿವೇಕ್ ನಗರಿಂದ ಕಾಳೆನ ಅಗ್ರಹಾರ ಡ್ರಾಪ್ ಮಾಡಿದೆ. ಇದೇ ಅಪಾರ್ಟ್ಮೆಂಟ್ ಡ್ರಾಪ್ ಮಾಡಿದ್ದು. ಇಲ್ಲಿಂದ ಮನೆ ಕಡೆ ಹೋಗ್ಬೇಕು. ಇವಾಗ ಟೈಮ್ ಆಯ್ತು. ಟೈಮ್ ಬಂದ್ಬಿಟ್ಟು ಇವಾಗ 7:29, 7:15. ಈಗ ಮನೆ ಕಡೆ ಹೋಗ್ಬೇಕು. ಡ್ಯೂಟಿ ಬೀಳ್ತಾ ಇಲ್ಲ ಆ ಕಡೆ. ನೋಡೋಣ. ಗೋಟು ಹಾಕಿದ್ದೀನಿ. ಡ್ಯೂಟಿಗಳು ಬೀಳ್ತಾ ಇಲ್ಲ, ಖಾಲಿ ಹೋಗ್ತಾ ಇದ್ದೀನಿ. ಇವಾಗ ಏನ್ ಮಾಡೋದು? ಟೈಮ್ ಬೇರೆ ಆಯ್ತು. ಈಗ 7:58, 8 ಗಂಟೆ ಆಗಿದೆ. ಹೋಗೋಣ ಖಾಲಿ. ಏನ್ ಮಾಡೋದು? ಒಂದ್ಸಲ ಆಗುತ್ತೆ. ಇಲ್ಲಿ ಎಳ್ನೀರು ಕಮ್ಮಿಗೆ ಸಿಗ್ತಾ ಇದೆ, ಅದಕ್ಕೆ ಬಂದೆ. ತಗೊಂಡು ಹೋಗೋಣ ಪಾರ್ಸಲ್. ಚೆನ್ನಾಗಿದೆ. ಫೈನಲಿ ತಗೊಂಡೆ. ಇವಾಗ 55 ರೂಪಾಯಿ. ರೇಟ್ಗಳೆಲ್ಲ ಜಾಸ್ತಿ ಆಗ್ಬಿಟ್ಟವೆ, ಏನು ಮಾಡೋಕ್ಕಾಗಲ್ಲ. ಬಂದೆ ನೂಡಲ್ಸ್ ತಗೊಳಕ್ಕೆ. ಇದೊಂದು ನೂಡಲ್ಸ್, ಚಿಕನ್ ನೂಡಲ್ಸ್ 100 ರೂಪೀಸ್. ಇದು ಟೇಸ್ಟ್ ಸಖತ್ತಾಗಿರುತ್ತೆ. ಎಲ್ಲಿ ಅಂತಂದ್ರೆ ಇದು ಇದೆ, ಟೇಸ್ಟ್ ಮಾತ್ರ ಸೂಪರ್. ನಾನು ಇಲ್ಲಿ ಬರ್ತಾ ಇರ್ತೀನಿ ರೆಗ್ಯುಲರ್. ಇದು ನಾಳೆಗೆ ಮೊಸರು ತಗೊಂಡೆ. ನಾಳೆ ಬೇಕೇ ಬೇಕಲ್ಲ, ಅದಕ್ಕೋಸ್ಕರ.